ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟ್ಯೂಷನ್ಗೆ ಅಂತ ಬಂದ ಹುಡುಗನ ಮುಂದೆ ಬೆತ್ತಲೆಯಾಗಿ ಅವನಿಂದ ಸುಖಪಟ್ಟು ಮಜಾ ಮಾಡಿದ ಟ್ಯೂಷನ್ ಟೀಚರ್. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ. ಕತೆನ ಕೊನೆಯ ತನಕ ಕೇಳ್ತಾ ಹೋಗಿ. ಅವತ್ತು ಬೆಳಗ್ಗೆ ಪ್ರಿನ್ಸಿಪಾಲರು ಕ್ಲಾಸ್ ರೂಮಿಗೆ ಬಂದು, ಇವರು ನಿಮ್ಮ ಹೊಸ ಲೆಕ್ಚರರ್, ಹೆಸರು ಸವಿತಾ ಅಂತ ಹೇಳಿದಾಗ ಇಡೀ ಕ್ಲಾಸ್ ಶಾಕ್ ಆಗಿ ನೋಡುತ್ತಾ ಸೈಲೆಂಟ್ ಆಗಿ ಕೂತು ಬಿಟ್ಟಿದ್ದರು. ಅದನ್ನು ಗಮನಿಸಿದ ಆ ಪ್ರಿನ್ಸಿಪಾಲರು ಸಣ್ಣದಾಗಿ ನಕ್ಕು, ನಾನೇ ಇವಳನ್ನು ನೋಡಿ ಶಾಕ್ ಆಗಿರುವಾಗ ಈ ವಯಸ್ಸಿಗೆ ಬಂದಂತಹ ಹುಡುಗರು ಶಾಕ್ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡು, ಮೇಡಮ್ ಯು ಕ್ಯಾರಿ ಆನ್ ಅಂತ ಹೇಳಿ ಹೊರಟು ಹೋದರು. ಇಡೀ ಕ್ಲಾಸ್ ರೂಮಿನಲ್ಲಿ ಎಲ್ಲರೂ ಸವಿತಾಳನ್ನುವಂತೆ ನೋಡುತ್ತಾ ಇದ್ದರು. ಸವಿತಾ ಸ್ವಲ್ಪ ಗಲಿಬಿಲಿಗೊಂಡಿದ್ದಳು ಅವರೆಲ್ಲರ ನೋಟದಿಂದ. ಆದರೂ ಕೂಡ ಸವಿತಾಳಿಗೆ ಅದೇನು ಹೊಸತಲ್ಲ. ಯಾಕೆಂದರೆ ಅವಳಿಗೆ ಅವಳ ಸೌಂದರ್ಯ ಕಂಡರೆ ಏನೋ ಒಂದು ತರ ಹೆಮ್ಮೆ. ಅವಳು ನಿಜವಾಗಿಯೂ ಸೌಂದರ್ಯ ದೇವತೆಯೇ. ಬೆಳ್ಳಗೆ ಹೊಳೆಯುವ ಅವಳ ಮೈಕಾಂತಿ ಎಂಥ ಗಂಡಸರನ್ನೇ ಆದರೂ ತನ್ನ ಅವಶ್ಯಕತೆ ತೆಗೆದುಕೊಂಡು ಬಿಡುತ್ತಿತ್ತು. ಅವಳ ಒಬ್ಬು ತಗ್ಗುಗಳಂತೂ ನೋಡಿದವರು ನಶೆಯಲ್ಲಿ ತೇಲಾಡಿ ಬಿಡುತ್ತಿದ್ದರು. ಅಷ್ಟು ಸೌಂದರ್ಯವತಿ. ಈಗವಳು ನೇರವಾಗಿ ನಿಲ್ಲುತ್ತಾ, ಡಿಯರ್ ಸ್ಟೂಡೆಂಟ್ಸ್ ಅಂತ ತನ್ನ ಪಾಠವನ್ನ ಶುರು ಮಾಡಿದಳು. ಆ ವಿದ್ಯಾರ್ಥಿಗಳೆಂದು ಅವಳು ಏನು ಹೇಳುತ್ತಿದ್ದಾಳೋ, ಎಷ್ಟು ಕೇಳಿಸಿಕೊಳ್ಳುತ್ತಿದ್ದಾರೋ ಗೊತ್ತಿಲ್ಲ. ಅವಳನ್ನೇ ನೋಡುತ್ತಾ ಮೈ ಮರೆತು ಕೂತು ಬಿಟ್ಟಿದ್ದರು. ಅದರಲ್ಲಿ ವರುಣ್ ಅನ್ನುವವನು ಅವಳನ್ನು ತನ್ನ ಕಣ್ಣಿನಲ್ಲಿಯೇ ಬೆತ್ತಲೆ ಮಾಡಿ ಅವಳ ಇಡೀ ದೇಹವನ್ನು ಸ್ಕ್ಯಾನ್ ಮಾಡತೊಡಗಿದ್ದ. ಅವಳ ಆ ಪಟಪಟನ ಮಾತುಗಳು, ಮಧ್ಯ ಮಧ್ಯದಲ್ಲಿ ಆ ನಗು ಅವನನ್ನ ಹುಚ್ಚನನ್ನಾಗಿ ಮಾಡಿತ್ತು. ಅವಳನ್ನೇ ಕೇಳುತ್ತಾ, ಅವಳ ಒಬ್ಬು ತಗ್ಗುಗಳನ್ನೇ ನೋಡುತ್ತಾ ತನ್ನ ತಮ್ಮ ಎದ್ದು ಕುಣಿಯುತ್ತಿದ್ದುದನ್ನು ತನ್ನ ಕೈಯಿಂದ ಸಮಾಧಾನ ಮಾಡುತ್ತಾ ಸುಮ್ಮನೆ ಕೂತು ಬಿಟ್ಟಿದ್ದ. ಆ ಕ್ಲಾಸ್ ಹೇಗೆ ಮುಗಿಯಿತೋ ಅವನಿಗೆ ಗೊತ್ತೇ ಆಗಲಿಲ್ಲ. ಅಯ್ಯೋ, ಎಷ್ಟು ಬೇಗ ಮುಗಿದು ಹೋಯಿತಲ್ಲ ಎಂದು ಅಂದುಕೊಂಡಿದ್ದೇ ಹೆಚ್ಚು. ಇನ್ನೇನು ಬೆಳ್ಳಾಗಬೇಕು. ಅಷ್ಟರಲ್ಲಿ ಸವಿತಾ ಎಲ್ಲರನ್ನು ಕುರಿತು, ನನಗೆ ಈ ಊರು ತುಂಬಾ ಹೊಸದು, ಇರಲು ಬಾಡಿಗೆ ಮನೆ ಬೇಕು, ಯಾರಿಗಾದರೂ ಗೊತ್ತಿದ್ದರೆ ನನಗೆ ದಯವಿಟ್ಟು ತಿಳಿಸಿ ಎಂದು ಕೇಳಿಕೊಂಡಳು. ಅದನ್ನು ಕೇಳುತ್ತಿದ್ದಂತೆ ವರುಣ್ ಅವಳ ಹತ್ತಿರ ಓಡಿ ಹೋದ. ಮೇಡಮ್, ನಮ್ಮ ಮನೆಯ ಮೇಲೆ ಒಂದು ಮನೆ ಬಾಡಿಗೆಗೆ ಖಾಲಿ ಇದೆ, ನಿಮಗೆ ಖಂಡಿತ ಇಷ್ಟವಾಗುತ್ತದೆ, ಬಂದು ಒಮ್ಮೆ ನೋಡಿ ಅಂತ ಕೇಳಿಕೊಂಡ. ಅದಕ್ಕವಳು ಆಯಿತು ಅಂತ ಹೇಳಿ, ನೀನು ಮನೆಗೆ ಹೋಗುವಾಗ ನನ್ನನ್ನು ಕರೆದುಕೊಂಡು ಹೋಗು ಅಂತ ನಾನು ಸ್ಟಾಫ್ ರೂಮಿನಲ್ಲಿ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು. ವರುಣ್ಗೆ ಒಳಗೊಳಗೆ ಸಖತ್ ಖುಷಿಯಾಯಿತು. ಇನ್ನೊಂದು ಪೀರಿಯಡನ್ನ ಕಳೆಯುವುದು ಅವನಿಗೆ ಒಂದೊಂದು ನಿಮಿಷವೂ ಒಂದೊಂದು ಯುಗ ಕಳೆದಂತೆ ಆಗುತ್ತಿತ್ತು. ಹಾಗೋ ಹೀಗೋ ಅದನ್ನು ಮುಗಿಸಿ ಸ್ಟಾಫ್ ರೂಮಿಗೆ ಓಡಿದ. ಮೇಡಮ್, ನನ್ನ ಕ್ಲಾಸ್ ಮುಗಿತು, ಮನೆಗೆ ಹೋಗೋಣ ಅಂತ ಕೇಳಿದ. ಅವಳು ಕೂಡ ಇವನಿಗಾಗಿಯೇ ಕಾಯುತ್ತಾ ಕೂತಿದ್ದಳು. ಹಾಗಾಗಿ ಸರಿ ಬಾ ಹೋಗೋಣ ಅಂತ ಹೇಳಿ ಇಬ್ಬರು ಹೆಜ್ಜೆ ಹಾಕಿದರು. ಏನು, ಮನೆ ತುಂಬಾ ದೂರ ಇದೆಯಾ ಅಂತ ಸವಿತಾ ಕೇಳಿದಳು. ಅದಕ್ಕವನು, ಇಲ್ಲ ಬರೀ 5 ನಿಮಿಷದ ವಾಕ್ ಮಾಡಿದ್ರೆ ಅಷ್ಟೇ ಸಾಕು, ಸಿಕ್ಕಿಬಿಡುತ್ತೆ ಅಂತ ಹೇಳಿ ಅವಳನ್ನು ಕರೆದುಕೊಂಡು ಹೊರಟ. ಮನೆಯನ್ನು ಹೊರಗಿನಿಂದ ನೋಡಿದ ಕೂಡಲೇ ಅನಿತಾಳಿಗೆ, ಇದೇನಿದು, ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ರೀತಿ ಇದೆ ಅಂತ ಅಂದುಕೊಂಡು, ವರುಣ್, ನೀನು ಹೇಳಿದ್ದು ಇಲ್ಲಿಯೇ ಎಂದು ಕೇಳಿದಳು. ಹೌದು ಮೇಡಮ್, ಬನ್ನಿ ಒಳಗೆ ಎಂದು ಕರೆದುಕೊಂಡು ಹೋದ. ಅಲ್ಲಿ ಅವನ ಅಪ್ಪ ಅಮ್ಮ ಎಲ್ಲರೂ ಇದ್ದರು. ಅವರಿಗೆ ಸವಿತಾಳನ್ನು ಪರಿಚಯ ಮಾಡಿಸಿದ. ಅಪ್ಪ, ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಮನೆ ಬೇಕಂತೆ, ನೋಡಿ ಎಂದು ಹೇಳಿದ. ಅದಕ್ಕವರು ಖುಷಿಯಿಂದ, ಅದಕ್ಕೇನಂತೆ ವರುಣ್,
ತೋರಿಸೋಣ ಬಿಡು ಎಂದು ಹೇಳಿದರು. ಆಗ ಸವಿತಾ, ಇಲ್ಲ ವರುಣ್, ನನಗೆ ಅಪಾರ್ಟ್ಮೆಂಟಲ್ಲಿ ಮನೆ ಬೇಡ, ಅಷ್ಟು ಬಜೆಟ್ ನನ್ನಲ್ಲಿಲ್ಲ. ನನಗೆ ಯಾವುದಾದರೂ ಒಂದು ಸಾಧಾರಣ ಮನೆ ಸಾಕು. ಇಲ್ಲಿ ಏನಾದರೂ ನಾನು ಬಾಡಿಗೆಗೆ ಮನೆ ಮಾಡಿಕೊಂಡರೆ ನನ್ನ ಇಡೀ ಸಂಬಳವನ್ನು ಇದಕ್ಕೆ ಇಡಬೇಕಾಗುತ್ತದೆ. ಅಷ್ಟೆಲ್ಲ ಖರ್ಚು ಮಾಡುವಷ್ಟು ನಾನು ಇಲ್ಲ ಎಂದು ಹೇಳಿದಳು. ಆಗ ವರುಣ್, ಮೇಡಮ್, ನೀವು ಸ್ವಲ್ಪ ಕೂತಿರಿ, ನಾನು ನನ್ನ ಅಪ್ಪನ ಹತ್ತಿರ ಮಾತನಾಡುತ್ತೇನೆ ಅಂತ ಹೇಳಿ ತನ್ನ ಅಪ್ಪನನ್ನ ಒಳಗೆ ಕರೆದುಕೊಂಡು ಹೋದ. ಅಪ್ಪ, ಇವರು ನನ್ನ ಲೆಕ್ಚರರ್, ತುಂಬ ಒಳ್ಳೆಯವರಪ್ಪ. ಹೇಗಾದರೂ ಮಾಡಿ ಅವರ ಬಜೆಟ್ಗೆ ಒಂದು ಮನೆ ಕೊಟ್ಟು ಬಿಡಪ್ಪ ಅಂತ ಕೇಳಿಕೊಂಡ. ಅದಕ್ಕೆ ಅವರ ಅಪ್ಪ, ವರುಣ್, ನೀನೇನು ಮಾತನಾಡುತ್ತಿದ್ದೀಯಾ? ಸ್ವಲ್ಪವಾದರೂ ತಲೆ ಇದೆಯಾ ನಿನಗೆ? ಅವರು ಹೇಳುತ್ತಿರುವುದು ಸಾಧಾರಣ ಮನೆ ಅಂದರೆ ಒಂದು 5,000 ಬಾಡಿಗೆಯಲ್ಲಿ. ಆದರೆ ನನ್ನ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲಾಟ್ ಬಂದು ಬಾಡಿಗೆಗೆ 35,000 ರಿಂದ 40,000 ಬಾಡಿಗೆ. 5,000ಕ್ಕೆ ಕೊಡು ಎಂದರೆ ಹೇಗೆ ಕೊಡಲು ಸಾಧ್ಯ ಅಂತ ಕೇಳಿದರು. ಅಪ್ಪ, ಪ್ಲೀಸ್ ಅಪ್ಪ, ನನಗೋಸ್ಕರ. ಈಗ ನಾನು ಯಾವುದಾದ್ರೂ ಕೋಚಿಂಗ್ ಸೆಂಟರ್ಗೆ ಜಾಯಿನ್ ಆದರೆ ತಿಂಗಳ ನಿಮಗೆ ಅದಕ್ಕೆ ಫೀಸ್ ಅಂತ ತುಂಬ ಖರ್ಚು ಬೀಳತ್ತೆ ತಾನೇ. ಅದೇ ನಮ್ಮ ಲೆಕ್ಚರರೇ ನಮ್ಮ ಅಪಾರ್ಟ್ಮೆಂಟಲ್ಲಿದ್ದರೆ ಫ್ರೀಯಾಗಿ ಅವ್ರ ಹತ್ರ ಹೇಳಿಸ್ಕೊಳ್ಬೋದು. ಅದೇ ಇದಕ್ಕಾಗತ್ತೆ ಅಂತ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ನೋಡ್ದ. ಅದಕ್ಕೆ ಅವರಪ್ಪ, ಫ್ರೀಯಾಗಿ ಯಾರು ಪಾಠ ಮಾಡೋದಿಲ್ಲ ಮಗನೇ, ಇವರು ಟ್ಯೂಷನ್ ತಗೊಳ್ಬೇಕಾದ್ರೆ ನಿನ್ನ ಹತ್ರ ಫೀಸ್ ಕೇಳ್ತಾರೆ ಅಂತ ಹೇಳಿದ್ರು ಅಪ್ಪ. ಅಪ್ಪ, ಅವ್ರು ಫ್ರೀಯಾಗಿ ಪಾಠ ಮಾಡೋದಕ್ಕೆ ಒಪ್ಕೊಂಡ್ರೆ 5,000ಕ್ಕೆ ಮನೆ ಕೊಡೋದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದೆ. ಅದಕ್ಕೆ ನನ್ನಪ್ಪ, ಸರಿ, ಅವ್ರನ್ನ ಮೊದಲು ಒಪ್ಸು. ಈಗ ನಿನಗೆ ಕೋಚಿಂಗ್ಗೆ ಅಂತ ತಿಂಗಳಿಗೆ ತುಂಬ ಹಣ ಖರ್ಚು ಮಾಡ್ತಾ ಇದ್ದೀನಿ. ಅವರೇ ಪಾಠ ಹೇಳ್ಕೊಡ್ತೀನಿ ಅಂದರೆ ನಂದೇನೂ ಅಭ್ಯಂತರ ಇಲ್ಲ. ಅದೇ ಹಣನ ಇಲ್ಲಿ ಉಳಿಸಿದ್ರೆ ಆಯಿತು ಅಂತ ಹೇಳಿದ್ರು. ನನಗೀಗ ತುಂಬಾ ಖುಷಿಯಿಂದ ಹೊರಗಡೆ ಬಂದು ಅವ್ರ ಪಕ್ಕ ಕೂರ್ತಾ, ಮೇಡಮ್, ಇದೇ ಅಪಾರ್ಟ್ಮೆಂಟಲ್ಲಿ ನೀವು ನಿಮ್ಮ ಬಜೆಟ್ಗೆ ಮನೆಯಲ್ಲಿ ಇರಬಹುದು, ಆದರೆ ಒಂದೇ ಒಂದು ಕಂಡೀಷನ್ ಇದೆ ಅಷ್ಟೇ ಅಂತಂದೆ. ಅದಕ್ಕೆ ಅವರು, ವರುಣ್, ನನ್ನ ಬಜೆಟ್ ಅಂದರೆ 15,000 ರಿಂದ 20,000 ಅಲ್ಲ, ಬರೀ 5,000 ಅಷ್ಟೇ ಅಂತ ಹೇಳಿದ್ರು. ಅದು ನನಗೂ ಗೊತ್ತು ಮೇಡಮ್, ನಾನು ಹೇಳಿದ್ದು ಕೂಡ 5,000ಕ್ಕೇನೆ ಅಂತ ಹೇಳ್ದ. ಹೌದಾ, 5,000ಕ್ಕೆ ಇಷ್ಟು ದೊಡ್ಡ ಅಪಾರ್ಟ್ಮೆಂಟಲ್ಲಿ ನಂಗೆ ಇರೋದಕ್ಕೆ ಮನೆ ಸಿಗುತ್ತಾ ಅಂತ ಆಶ್ಚರ್ಯದಿಂದ ಕೇಳಿದ್ರು. ಅದಕ್ಕೆ ನಾನು, ಮೇಡಮ್, ಈ ಅಪಾರ್ಟ್ಮೆಂಟ್ ನಮ್ಮದೇನೆ, ಸ್ವಂತದ್ದು. ಹಾಗಾಗಿ ನಿಮಗೆ ಬರೀ 5,000ಕ್ಕೆ ನಾನು ಫ್ಲಾಟ್ ಕೊಡೋದಕ್ಕೆ ನನ್ನ ಅಪ್ಪನ್ನ ಒಪ್ಸಿದ್ದೀನಿ. ಅವ್ರು ಕೂಡ ಒಪ್ಕೊಂಡಿದ್ದಾರೆ, ಆದರೆ ಒಂದೇ ಒಂದು ಕಂಡೀಷನ್ ಮೇಲೆ ಅಂತ ಹೇಳಿದೆ. ಅದಕ್ಕೆ ಅವರು, ಏನು ಕಂಡೀಷನ್ ವರುಣ್ ಅಂತ ಕೇಳಿದ್ರು. ಏನೂ ಇಲ್ಲ ಮೇಡಮ್, ನನ್ನ ಅಪ್ಪ ಪ್ರತಿ ತಿಂಗಳು ನನ್ನ ಕೋಚಿಂಗ್ಗೆ ಅಂತ ಸಾಕಷ್ಟು ಹಣನ ಖರ್ಚು ಮಾಡ್ತಾರೆ. ನೀವೇ ಫ್ರೀಯಾಗಿ ನನಗೆ ಹೇಳ್ಕೊಟ್ಬಿಟ್ರೆ ನನ್ನ ಅಪ್ಪ ಬಾಡಿಗೆಗೆ ಬರೀ 5,000 ಮಾತ್ರನೇ ತಗೊಳ್ತಾರೆ. ಯೋಚನೆ ಮಾಡಿ ಮೇಡಮ್, ತುಂಬ ಸೇಫ್ಟಿ ಇದೆ. ನೀವೊಬ್ಬರೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ತುಂಬಾ ಉಪಯೋಗನೂ ಆಗುತ್ತೆ ಅಂತ ಕೇಳಿದಾಗ ಸವಿತಾ ಖುಷಿಯಿಂದಾನೇ ಒಪ್ಕೊಂಡ್ಳು. ಆಗ ನನ್ನಪ್ಪ ನಮ್ಮ ಪಕ್ಕದ ಮನೆಯ ಫ್ಲಾಟನ್ನು ಅವರಿಗೆ ತೋರಿಸಿದ್ರು. ಮನೆ ತುಂಬ ವಿಶಾಲವಾಗಿತ್ತು. ಸವಿತಾ ಅದನ್ನು ನೋಡಿ ಒಂದು ಕ್ಷಣದಲ್ಲೇ ಒಪ್ಕೊಂಡ್ಬಿಟ್ಲು. ಅಲ್ಲಿಯೇ ವಾಸ ಮಾಡೋದಕ್ಕೆ ಶುರುನೂ ಮಾಡಿದ್ಲು. ಈಗ ದಿನಾ ಸಂಜೆ ಕಾಲೇಜು ಮುಗಿಸ್ಕೊಂಡು ಬಂದ ಮೇಲೆ ವರುಣ್ ಜಾಸ್ತಿ ಸಮಯ ಸವಿತಾಳ ಮನೆಯಲ್ಲಿಯೇ ಕಳೀತಿದ್ದ. ಅವತ್ತೊಂದು ದಿನ ಸವಿತಾ ಸ್ನಾನ ಮಾಡಿ ಬರೀ ಟವಲಲ್ಲಿ ಹೊರಗಡೆ ಬಂದ್ಲು. ವರುಣ್ ಒಳಗಡೆ ಬಂದು ಕೂತಿದ್ದ. ಈ ವಿಷಯ ಸವಿತಾಗೆ ಗೊತ್ತಿರಲಿಲ್ಲ. ಯಾರೂ ಇಲ್ವಲ್ಲ ಅಂತ ಅಂದ್ಕೊಂಡು ಬರೀ ಟವಲ್ನಲ್ಲಿಯೇ ಹೊರಗಡೆ ಬಂದ್ಬಿಟ್ಟಿದ್ಲು. ಆ ದೃಶ್ಯನ ವರುಣ್ ಕಣ್ಬಿಟ್ಟು ನೋಡ್ತಾನೇ ಇದ್ದ. ಆದರೆ ಅವನನ್ನು ಸವಿತಾ ಗಮನಿಸಿರಲಿಲ್ಲ. ಈಗ ನಿಧಾನಕ್ಕೆ ಅವಳು ಹಿಂದೆ ಹೋಗಿ ಸವಿತಾಳನ್ನು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟ.
ಸವಿತಾಗೆ ಒಂದು ಕ್ಷಣ ಗಾಬರಿ ಆಗೋಯ್ತು. ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನನೂ ಪಟ್ಲು, ಆದರೆ ಅವನು ಬಿಡೋದಕ್ಕೆ ರೆಡಿ ಇರಲಿಲ್ಲ. ಪ್ಲೀಸ್ ಮೇಡಮ್, ತುಂಬ ದಿನದಿಂದ ನಿಮ್ಮ ಮೇಲೆ ಆಸೆ ಇದೆ, ಆದರೆ ಇವತ್ತು ನಿಮ್ಮನ್ನು ಈ ಅವತಾರದಲ್ಲಿ ನೋಡಿ ನಂಗೆ ನಿಜಕ್ಕೂ ತಡ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ. ನಾನು ಯಾರಿಗೂ ಹೇಳೋದಿಲ್ಲ, ಒಂದೇ ಒಂದು ಅವಕಾಶ ಕೊಡಿ ದಯವಿಟ್ಟು ಅಂತ ಕೇಳ್ಕೊಂಡ. ಆಗ ಸವಿತಾ, ಇದೇನು ಮಾಡ್ತಿದ್ಯಾ ನೀನು, ಬಿಡು ನನ್ನ ಅಂತ ಕೇಳಿದ್ಲು. ಪ್ಲೀಸ್ ಮೇಡಮ್, ಒಮ್ಮೆ ನನಗೆ ಸಹಕರಿಸ್ಬಿಡಿ ಅಂತ ಅವಳಿಗೆ ಮುತ್ಕೊಡೋದಕ್ಕೆ ಶುರು ಮಾಡ್ದ. ಅವನ ಕೈ ಅವಳ ಮೈ ಮೇಲೆಲ್ಲ ಹರಿದಾಡ್ತಿತ್ತು. ತುಂಬ ಹೊತ್ತು ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಪರದಾಡ್ದಂಥ ಸವಿತಾ ಕೊನೆಗೆ ಅವನಿಗೆ ಶರಣಾಗ್ಬಿಟ್ಲು. ಅವನು ಕೂಡ ಅವಳನ್ನು ಬೆತ್ತಲೆಯಾಗಿನೇ ಚೆನ್ನಾಗಿ ಅನುಭವಿಸಿ ಸುಖಪಟ್ಟು ಮಜಾ ಮಾಡ್ದ. ಇದಾದ್ಮೇಲೆ ಅವರಿಬ್ಬರೇ ಚೆನ್ನಾಗಿ ಮಜಾ ಮಾಡೋದಕ್ಕೆ ಶುರು ಮಾಡಿದ್ರು.